ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. DFIಗೆ ಸ್ವಾಗತ ಸುಸ್ವಾಗತ. ಅದು ವಿಡಿಯೋ ಒಂದು ಸ್ವಲ್ಪ ಫಸ್ಟ್ ಮಾಡಿದ್ದೆಲ್ಲ ಗ್ಲಿಚ್ ಆಗಿಬಿಡೈತಿ, ಡಿಲೀಟ್ ಆಗಿಬಿಡೈತಿ. ಸೊ ಹಂಗಾಗಿ ಇದೇ ವಿಡಿಯೋನ ಅದಕ್ಕೆ ಆ್ಯಡ್ ಮಾಡತ್ತೀನಿ. ನೋಡ್ಕೊಂಬರ್ರಿ ಹೆಂಗೈತೆ ಅಂತ DFIದು. ಗೈಸ್ ಜಿಮ್ಮಿಂದ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿದೆ. ಎಲ್ಲ ಕಡೆ ಪೇನ್ ಆಗೈತೆ ಭಾಳ. ಮಿಶ್ರ ಪದಾರ್ಥ ಸಿಗ್ತದೆ ನೋಡ್ರಿ, ಇದು ಬೇಕಂದ್ರೆ ಟ್ರೈ ಮಾಡಿ, ಮಸ್ತ್ ಐತಿ. ಮತ್ತೆ ಜಳಕ ಮಾಡಿ ರೆಡಿ ಆಗೋಣ, ಅಂಗಡಿಗೆ ಹೋಗುವಂತ. ಹಲೋ ಗಾಯ್ಸ್, ಇವತ್ತು ಏನಪ್ಪ ಅಂತಂದರೆ ಇವತ್ತು ನನ್ನ ಅಂಗಡಿ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ನನ್ನ ಅಂಗಡಿ ಒಳಗೆ ಏನೇನೈತಿ, ಏನು ಫೆಸಿಲಿಟೀಸ್ ಅದಾವು, ಆಮೇಲೆ ನಮ್ದು ಅಂಗಡಿದ ಬಗ್ಗೆ ಟೋಟಲಿ ಕಂಪ್ಲೀಟಾಗಿ ನಮ್ಮ ಅಂಗಡಿ ಒಳಗೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಅದಾವು, ಆಮೇಲೆ ಯಾವ ಥರ ಸ್ಪೆಕ್ಸ್ ಸಿಗ್ತಾವೆ, ಲೆನ್ಸ್ ಹೆಂಗೆ ಸಿಗ್ತಾವೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ನಮ್ಮ ಅಂಗಡಿ ಇವಾಗಿರೋದು ಬಸ್ ಸ್ಟ್ಯಾಂಡ್ ಒಳಗೆ ನೋಡ್ತಿರ್ಬೋದು ನೀವು. ಇಲ್ಲೇ ಇದು ನಮ್ಮ ಗಜೇಂದ್ರ ಗಡದ ಬಸ್ ಸ್ಟ್ಯಾಂಡ್ ಬಾಜುನ ಕಾಂಪ್ಲೆಕ್ಸ್ ಐತಿ. ಇಲ್ಲಿಂದ ನೀವು ಒಂದು ಮುಂದೆ ವಿಜೇತ ಚಾ ಅಂತ ಐತಿ, ಅಲ್ಲಿಂದ ಒಂದು 4-5 ಅಂಗಡಿ ಬಿಟ್ಟರೆ ನೆಕ್ಸ್ಟ್ ಬರೋದ ನಮ್ಮ ಅಂಗಡಿ. ಸೊ ಗಾಯ್ಸ್, ನಮ್ಮ ಅಂಗಡಿ ಸ್ಟಾರ್ಟಿಂಗ್ ಇಂಟೀರಿಯರ್ ಈ ಥರ ಐತಿ. ಇದ್ರೊಳಗಡೆ ಎಲ್ಲ ಲೈಟ್ಸ್ ಅದಾವೆ ಗೈಸ್. ಇಲ್ಲಿ ನೋಡ್ರಿ, ಈಗ ಆನ್ ಮಾಡ್ತೀನಿ. ಈ ಥರ ಲೈಟ್ಸ್ ಇದಾವೆ ಒಳಗಡೆ. ಅದು ಒಂದು ಲಾಸ್ಟಿಗೆ ಫಿಟ್ಟಿಂಗ್ ಆಯ್ತು. ಸೊ ಹಂಗಾಗಿ ಅದಕ್ಕೆ ಯಾವುದೇ ರೀತಿ ಲೈಟಿಂಗ್ಸ್ ಇಲ್ಲ. ಅದು ಬಿಟ್ಟರೆ ನಮ್ಮ ಅಂಗಡಿ ಈ ಥರ ಐತೆ ನಮ್ಮ ಗೈಸ್. ಈ ಥರ ಐತಿ. ಇದು ಚೇರ್, ಇವೆಲ್ಲ ಸ್ಟೋರ್ ಮಾಡಿರೋ ಬಾಕ್ಸ್ ಒಳಗಿರುವಂಥ ಫ್ರೇಮ್ಸು. ಅಂದರೆ ಇಲ್ಲೇನಿರ್ತೀವಲ್ಲ ಇದ್ರದ್ದು ಒಂದು ಪೀಸ್ ಅಷ್ಟು ಹೊರಗಡೆ ಇಟ್ಟಿರ್ತೀವಿ, ಉಳಿದಿದ್ದೆಲ್ಲ ಬಾಕ್ಸ್ ಒಳಗಿರ್ತಾವೆ. ಸೊ ಅದೇ ಟೈಪ ಎಲ್ಲ ಫ್ರೇಮ್ಸೂ ಅದಾವು. ಇವೆಲ್ಲವೂ ಲೈಟ್ ಆಫ್ ಮಾಡೋಣ. ಇಲ್ಲಿ ಕೆಳಗಡೆನೂ ಸ್ಟೋರ್ ಐತಿ, ಈ ಕಡೆ ಅದು ಕ್ಯಾಶಿಂದು. ಇದಕ್ಕೆ ಲೆನ್ಸೋಮೀಟ್ರ್ ಅಂತಾರೆ ಗೈಸ್. ಇದು ಹೆಂಗಿರುತ್ತೆ ಅಂದ್ರೆ, ಒಂದು ನಿಮಿಷ, ಈಗ ಆನ್ ಮಾಡಿದೆ ಗೈಸ್. ಇದು ಆನ್ ಆಯ್ತು ನೋಡ್ರಿ. ಇದ್ರ ಕೆಲಸ ಏನಪ್ಪ ಅಂತಂದ್ರೆ, ಈಗ ನಾವೊಂದು ಫ್ರೇಮ್ ತೊಗೊಂಡಿರ್ತೀನಿ, ಇಲ್ಲ ನನ್ನ ಹತ್ರ ಒಂದು ಹಳೆ ಫ್ರೇಮ್ ಇರ್ತೈತಿ, ಅದಕ್ಕೆ ಲೆನ್ಸ್ ಇರ್ತೈತಿ, ಬಟ್ ನಂಬರ್ ನೀನು ನೆನಪಿರಂಗಿಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ, ಆ ಲೆನ್ಸ್ನ ತೊಗೊಂಡು ಇದರೊಳಗಡೆ ಇಲ್ಲೈತೆ ನೋಡಿ ಗೈಸ್, ಇದನ್ನ ಹಿಂಗೆ ಎತ್ಬಿಟ್ಟು ಇದ್ರ ಮೇಲೆ ಇಡ್ತೀವಿ. ಇದ್ರ ಮೇಲೆ ಇಟ್ಟಾಗ ಅದು ಆಟೋಮೆಟಿಕ್ಲಿ ಇಲ್ಲಿ ಡಿಟೆಕ್ಟ್ ಮಾಡಿ ತೋರಿಸ್ತೈತಿ. ಇದ್ರ ಕೆಲಸ ಅದು. ಅದಕ್ಕೆ ಇದನ್ನು ಲೆನ್ಸೋಮೀಟ್ರ್ ಅಂತ ಕರೀತಾರೆ. ಜೊತೆಗೆ ನಾವು ಸ್ಪೆಕ್ಟ್ ರೆಡಿ ಮಾಡಬೇಕಾದ್ರೆ ಮಾರ್ಕಿಂಗ್ ಕೂಡ ಮಾಡ್ಕೋಬೋದು. ಆಮೇಲೆ ಇಲ್ಲೈತೆ ನೋಡ್ರಿ, ಇದು ಗ್ರೈಂಡರ್ ಮಷಿನ್. ಗ್ರೈಂಡಿಂಗ್ ಮಾಡ್ತೀವಿ. ಫಸ್ಟ್ ನಾವು ಮಾರ್ಕ್ ಮಾಡಿಕೊಂಡು ಈ ಕತ್ರಿ ತೊಗೊಂಡು ನೀಟಾಗಿ ಕಟ್ ಮಾಡ್ತೀವಿ. ಮಾರ್ಕ್ ಪ್ರಕಾರ ಕಟ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಗ್ರೈಂಡಿಂಗ್ ಮಾಡ್ತೀವಿ. ಗ್ರೈಂಡಿಂಗ್ ಮಾಡಿ ಲೆನ್ಸಿಗೆ ಫಿಟ್ ಮಾಡ್ತೀವಿ. ಆಮೇಲೆ ಇದೊಂದು ದೊಡ್ಡ ಮಿರರ್ ಐತೆ ಗ್ಯಾಸ್. ಇದು ಚೆನ್ನಾಗೈತಿ, ಪೂರ್ತಿ ಔಟ್ಫಿಟ್ ಕಾಣಿಸುತ್ತೆ ಇದ್ರೊಳಗಡೆ. ಓಕೆ, ಅದನ್ನು ಬಿಟ್ಟರೆ ನಮ್ಮದು ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಒಂದೊಂದು ರೂಮ್ ಇದು. ಸೊ ಇದು ಮೇನ್ ಆಪ್ಟಿಕಲ್ ಶಾಪಿಗೆ ಬೇಕಾಗಿರೋದು. ಯಾಕಂದರೆ ಇದ್ದಿದ್ರೆ ನಾವು ಕರೆಕ್ಟಾಗಿ ಕರೆಕ್ಷನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಮಾಡೋಕ್ಕೆ ಬರಲ್ಲ ಗೈಸ್. ಮೇಯ್ನ್ ಇರೋದೇ ಇದು ಈ ಬಿಟ್ಟು ನಾನು ಮಾಡಬೇಕು. ಸೊ ದಿಸ್ ಈಸ್ ಕಾಲ್ಡ್ ಏರ್ ಮಷಿನ್, ಆಟೋ ರಿಫ್ರಾಕ್ಟೋ ಮಷಿನ್. ಇದ್ರ ಕೆಲಸ ಏನಪ್ಪ ಅಂತಂದ್ರೆ, ನಂಬರ್ನ ಡಿಟೆಕ್ಟ್ ಮಾಡ್ಕೊಳ್ಳೋದು. ಈಗ ಯಾವುದೇ ಪೇಷಂಟ್ಸ್ ಆಗಿರಲಿ, ಇಫ್ ಇನ್ ಕೇಸ್ ಅವ್ರಿಗೆ ಏನಾದ್ರೆ ಪರಿ ಅಂದ್ರೆ ದುರ್ಮಾಂಸ ಆಯಿತು, ಪರಿ ಆಯಿತು, ಇಂಥದ್ದು ಏನಾದ್ರು ಬಂತಂದ್ರೆ ನಂಬರ್ ಡಿಟೆಕ್ಟ್ ಆಗಂಗಿಲ್ಲ. ಇದರಲ್ಲಿ ಎರರ್ ಅಂತ ಬರ್ತೈತಿ. ನಂಬರ್ ಇದ್ದರದು ನಂಬರ್ ಬರ್ತೈತಿ. ಟೋಟಲಿ ಇದು 3 ಸಲ ರೀಡಿಂಗ್ ತೊಗೊತೈತಿ ಗೈಸ್. ಇದ್ರೊಳಗೆ 10 ಟೈಮ್ಸ್ ಕೊಟ್ಟಾರ, ಬಟ್ ಇದು ತೊಗೊತೈತಿ. ಬಟ್ ಮ್ಯಾಕ್ಸಿಮಮ್ ಇದು ಸ್ಟಾರ್ಟಿಂಗಿಂದ ತೊಗೊಳ್ಳೋದು 3 ಅಷ್ಟು ತೊಗೊತೈತಿ. ಬೇಕಂದ್ರೆ ನಾವು ಎಕ್ಸ್ಟ್ರಾ ಇಲ್ಲೈತೆ ನೋಡ್ರಿ, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದಾಗ ಇನ್ನೂ ಒಂದು ತೊಗೊತೈತಿ. ನಾವು ಇದನ್ನು ಅನ್ಲಾಕ್ ಮಾಡಬೇಕು. ಲಾಕ್ ಮಾಡಿದ ತಕ್ಷಣ ಅನ್ಲಾಕ್ ಮಾಡಿದ ತಕ್ಷಣ ಈ ಥರ ಓಡಾಡ್ತೈತಿ. ಈಗ ಲಾಕ್ ಮಾಡ್ತೀನಿ, ಫಿಟ್ಟಾಗಿ ಕುಂತ್ಕೊಳುತ್ತೆ, ಅಡ್ಡಾಡಲ್ಲ. ಈ ಥರ ಮಾಡಿಕೊಂಡು ಪೇಷಂಟ್ಗೆ ಇಲ್ಲೈತೆ ನೋಡ್ರಿ, ಇದು ಗದ್ದ ಇಡೋಕೆ, ಇದು ಹಣ್ಣಿ ಹಚ್ಚಕ್ಕೆ, ಅದನ್ನು ಮಾಡ್ತೀವಿ. ಪೇಷಂಟಲ್ಲಿ ಕುಂತ್ಕೊಂಡ ತಕ್ಷಣ ಇದನ್ನು ಆ ಥರ ಚೆಕ್ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಚೇರ್ ಯೂನಿಟ್. ಪೇಷಂಟ್ ಇಲ್ಲಿ ಕುಂತ್ಕೊಂಡಿರ್ತಾರೆ, ಕೆಲವೊಬ್ರು ಹೈಟ್ ಇರ್ತಾರೆ, ಕೆಲವೊಬ್ರು ಗಿಡ್ಗಿರ್ತಾರೆ. ಅಂದ್ರೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಆಗಬೇಕಲ್ಲ. ಸೊ ಹಂಗಾಗಿ ಈಗ ನಾರ್ಮಲ್ ಚೇರ್ ಇಟ್ಟರೆ ಅದನ್ನು ಎತ್ತಕ್ಕೆ ಹೋಗಂಗಿಲ್ಲ, ಇಳಿಸೋಕ್ಕೆ ಹೋಗಂಗಿಲ್ಲ. ಸೊ ಹಂಗಾಗಿ ಈ ಥರ ಚೇರ್ನ ಫಿಕ್ಸ್ ಮಾಡ್ತೀವಿ ನಾವು. ಇದ್ರೊಳಗೆ ನೋಡಿರಿ, ಆಟೋಮೆಟಿಕ್ಲಿ ಇದು ಮೇಲ್ಗಡೆ ಬರ್ತೈತಿ, ಇದು ಕೆಳಗಡೆ ಹೊಂಟೈತಿ. ಇವಾಗ ನೆಕ್ಸ್ಟ್ ಹಿಂಗೆ ಮೇಲ್ಗಡೆ ಬರ್ತೈತಿ. ನೋಡ್ತಿರ್ಬೋದು.
ಮೇಲ್ಗಡೆ ಬರ್ತೈತಿ. ಆಮೇಲೆ ಇದೊಂಥರ ಲೈಟ್ ಐತಿ ಗೈಸ್, ಹೆವಿ ಐತಿ, ಮಸ್ತ್ ಕಾಣಿಸ್ತೈತಿ. ಆ್ಯಂಡ್ ಇದ್ರ ಕೆಳಗಡೆನೇ ಇನ್ನೊಂದು ಕಂಪಾರ್ಟ್ಮೆಂಟ್ ಕೊಟ್ಟಾರ. ಇದು ಮೇಯ್ನ್. ಫಸ್ಟ್ ನಾವು ಇದ್ರಲ್ಲಿ ಚೆಕ್ ಮಾಡ್ಕೊತೀವಿ ಮಷಿನ್ ಒಳಗೆ, ಅದಾದಮೇಲೆ ಇಲ್ಲಿಗೆ ಬರ್ತೀವಿ. ಯಾಕಂದ್ರೆ ಇದ್ರಲ್ಲಿ ಚೆಕ್ ಮಾಡ್ತೀವಿ, ನಂಬರ್ ತೋರಿಸ್ತೈತಿ, ಆ ನಂಬರ್ ಕನ್ಫರ್ಮ್ ಇರ್ತೈತಿ. ಬಟ್ ನಮ್ಗೆ ಆಮೇಲೆ ಪೇಷಂಟಿಗೆ ಇಬ್ರಿಗೂ ಕನ್ಫರ್ಮ್ ಆಗಬೇಕಲ್ಲ. ಸೊ ಹಂಗಾಗಿ ಈ ಫ್ರೇಮ್ ಇರ್ತೈತಿ, ಈ ಫ್ರೇಮ್ ಹಾಕ್ಸಿ ಒಂದೊಂದು ಐಸ್ನ ಕ್ಲೀನ್ ಮಾಡ್ಕೊಂಡು ತೋರಿಸ್ತೀವಿ. ಹೆಂಗೆ ತೋರಿಸ್ತೀವಿ ಅಂದ್ರೆ ಇದ್ರಾಗ ತೋರಿಸ್ತೀವಿ. ಇದು ನಮ್ಮ ಕಡೆ ಇರೋದು LG LED TV. ಸೊ ಡಿಜಿಟಲ್ ಚಾರ್ಟ್ ನಮ್ಮದು. ಎಲ್ಲ ಕಡೆ ಇದಾರಂಗಿಲ್ಲ, ಬೇರೆ ಬೇರೆ ಕೆಲವೊಂದು ಕಡೆ ಡ್ರಮ್ ಇರ್ತೈತಿ, ನಮ್ಮ ಕಡೆ LED ಐತಿ. ಇದ್ರೊಳಗೆ ನಾವು ಎಲ್ಲ ಥರದ್ದು ನೋಡ್ಕೋಬೋದು. ಇದೆಲ್ಲ ಎಜುಕೇಟೆಡ್ ಇದ್ದವ್ರಿಗೆ, ಕೆಲವೊಬ್ರು ಪಾಪ ಓದಿರಂಗಿಲ್ಲ ಹಳ್ಳಿ ಜನ, ಅಂಥವ್ರಿಗೆಲ್ಲ ಏನೈತಲ್ಲ ಈ ಥರ ಮಾರ್ಕ್ಸ್ ಇರ್ತಾವೆ. ಇದು ಯಾವ ಕಡೆ ಹೇಳೈತೆ ನೋಡ್ರಿ ಆ ಥರ ಕೇಳ್ಕೊಂಡು ಅವ್ರನ್ನ ಹ್ಯಾಂಡಲ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಕಿಡ್ಸ್ ಬಂದಿರ್ತಾರಲ್ಲ, ಕಿಡ್ಸಿಗೆಲ್ಲ ಇಲ್ಲ ಐತೆ ನೋಡ್ರಿ, ಇದು ಕಿಡ್ಸಿಗೆ ಎಲ್ಲ ಆ್ಯನಿಮಲ್ಸು, ಕಾರ್ಟೂನ್ಸು, ಆಮೇಲೆ ಸೆಲೆಬ್ರಿಟೀಸು, ಈ ಥರ ಜನಗಳು ಬರ್ತಾರೆ, ಅವನ್ನೆಲ್ಲ ಕಿಡ್ಸಿಗೆ ಇದು ಮಾಡ್ಕೊತೀವಿ ನಾವು. ಸೊ ನಡೀತೈತಿ. ಸೊ ಇದೇನೈತಲ್ಲ ಚೆಕ್ ಮಾಡೋಕ್ಕೆ, ಇದು ಮೈನಸ್ ನಂಬರು, ಇದು ಪ್ಲಸ್ ನಂಬರು. ಸೊ ಮೇಯ್ನ್ ಇರೋದು ಇಷ್ಟೈತಿ. ಆ್ಯಂಡ್ ಇದನ್ನು ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಬರ್ತೈತಿ. ಸೊ ಇದು 2 ಕಡೆ ಸ್ವಿಚ್ ಗೈಸ್. ಫಸ್ಟ್ ಇಲ್ಲಿ ಆಫ್ ಮಾಡಿಬಿಟ್ರೆ ಮುಗೀತು, ಆಟೋಮೆಟಿಕ್ಲಿ ಬಂದು ಆಗ್ಬಿಡ್ತೈತಿ. ಈಗ ನಾವು ಇಲ್ಲಿ ಇದನ್ನು ಆನ್ ಆಫ್ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಫಸ್ಟ್ ಇದನ್ನು ಆನ್ ಮಾಡಬೇಕು, ಅದಾದಮೇಲೆ ಇದು ಆನ್ ಆಗ್ತೈತಿ. ಅಲ್ಲಿವರೆಗೂ ಇದು ಆನ್ ಆಗೋಲ್ಲ. ಈಗ ಇದು ಬಟನ್ ಬಂದ್ ಮಾಡ್ತೀನಿ. ಇಲ್ಲೇ ನಮ್ಮ ದೇವ್ರ ಮನೆ ಐತಿ. ಇದು ನನ್ನ ಚೇರ್ ಗೈಸ್. ಸೊ ಇದು ನಮ್ಮ ಅಂಗಡಿದು ಈ ಥರ ಐತೆ ನಮ್ಮ ಅಂಗಡಿ. ನಮ್ಮದು ಕೆಲಸ ಏನಂದ್ರೆ ಬರೀ ಸರ್ವಿಸ್ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ನಾವು ಮುಂಬೈಯಿಂದ ಫ್ರೇಮ್ಸ್ನೆಲ್ಲ ಅಲ್ಲಿಂದ ತರಿಸ್ತೀವಿ. ಆಮೇಲೆ ಮುಂಬೈ ಒಳಗಡೆ ದೊಡ್ಡ ಬ್ರ್ಯಾಂಡೆಡ್ಸ್ ಇರ್ತಾವೆ. ಸೊ ಹಂಗಾಗಿ ಅಲ್ಲಿಂದನೇ ತರಿಸ್ತೀವಿ. ಲೆನ್ಸ್ಗಳೇನಿರ್ತಾವಲ್ಲ, ಕೆಲವೊಂದು ನಾರ್ಮಲ್ ಲೆನ್ಸಸ್ ಇರ್ತಾವೆ, ಅವನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಬಟ್ ಕೆಲವೊಂದು ಸಲ ಏನಾಗ್ತದೆ, ಕಂಪೌಂಡ್ ನಂಬರ್ಸ್ ಅಂತ ಬರ್ತಾವೆ, ಅವ್ನು ನಾವು ಸ್ಟಾಕ್ ಇಡೋಕ್ಕೆ ಬರೋಂಗಿಲ್ಲ ಗೈಸ್. ಯಾಕಂದ್ರೆ ಅವೆಲ್ಲ ಎಕ್ಸೆಸ್ ಇರ್ತಾವೆ. ಸೊ ಹಂಗಾಗಿ ಎಲ್ಲ ಎಕ್ಸೆಸ್ಸಲ್ಲಿ ಇಟ್ಕೊಂಡು ಕುಂದ್ರಕ್ಕೆ ಬರೋಂಗಿಲ್ಲ, ಅವನ್ನೆಲ್ಲ ರೆಡಿ ಮಾಡಿಸ್ಬೇಕಾಗಿರ್ತೈತಿ. ಸೊ ಏನಿದ್ರು ಅದನ್ನು ಒಬ್ಳಿಗೆಲ್ಲ ಆರ್ಡರ್ ಕೊಡ್ತೀವಿ, ಲೆನ್ಸ್ ಬರ್ತೈತಿ, ಒಂದಿನ ರೆಡಿ ಮಾಡಿ ಕೊಟ್ಬಿಡ್ತೀವಿ ಪೇಷಂಟ್ಸಿಗೆ. ಸೊ ಇದು ನಮ್ಮ ಅಂಗಡಿ, ಇದೇ ನಮ್ಮ ಕೆಲಸ. ಡೈಲಿ ನಾನು ಏನು ಮಾಡ್ಲಿಕ್ಕಂದ್ರೆ ಇದನ್ನು ಮಾಡಲೇಬೇಕು. ಯಾಕಂದ್ರೆ ಈಗ ಹೆಂಗೆ ನಂದು ಡೈಲಿ ಲಾಗ್ ಅಂತ ಈಗ ಸ್ಟಾರ್ಟ್ ಮಾಡಿದ್ನಲ್ಲ, ಈಗ ಇದೇ ಟೈಪ್ ನಾನು ಈಗ ಆಲ್ರೆಡಿ ಒಂದು 6 ಮಂತ್ಸ್ ಆಯ್ತು ಇದನ್ನು ಸ್ಟಾರ್ಟ್ ಮಾಡಿ. ಕಂಟಿನ್ಯೂಸ್ಲಿ ದಿನ ಬೆಳಗ್ಗೆ ಏನು ಬೇಕಾದಾಗಲಿ ರೀ ನಾವು ಬಂದು ಅಂಗಡಿ ತೆಗಿಯಬೇಕು, ಹಂಗೈತೆ ಇದು ಪರಿಸ್ಥಿತಿ ನಮ್ಮದೀಗ. ಪರಿಸ್ಥಿತಿ ಅನ್ನೋಕ್ಕಿಂತ ಅದೊಂದು ಡಿಸಿಪ್ಲಿನ್ ಅನ್ಕೊಂತೀನಿ, ಮಾಡ್ಕೊಂಡು ಹೊಂಟೀನಿ. ಆ್ಯಂಡ್ ನಿಮ್ಗೆ ಇನ್ನೂ ಹೇಳೋದು ಭಾಳ ಐತಿ ನಮ್ಮ ಅಂಗಡಿ ಬಗ್ಗೆ, ಹೇಳ್ತೀನಂತ. ಸದ್ಯಕ್ಕೆ ಸಾಕು ಅನ್ಕೊತೀನಿ. ಗಾಯ್ಸ್, ಬೆಳಗ್ಗೆಂದೇನು ಕೆಲಸ ಮಾಡಿಲ್ಲ, ಬರೀ ಹೊರಗೈತಿ. ಅದ್ರಾಗ ಜಿಮ್ ಒಂದು ಮಾಡಿಬಿಟ್ಟು ಎಲ್ಲ ಫುಲ್ ಮೈಕೈನ್ ಮಾಡಿಬಿಟ್ಟು ಒಂದು ಪೇನ್ ಕಿಲ್ಲರ್ ಹೋಯ್ತು, ಮನೆ ಮಕ್ಕೊಂಡ್ಬಿಟ್ಟಿದೆ. ಇವತ್ತು ನಮ್ಮ ಅಂಗಡಿಗೆ CC ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋಗ್ಯಾರ, ಇನ್ಸ್ಟಾಲ್ ಮಾಡಿಸೀವಿ. ವೈಫೈ CC ಕ್ಯಾಮ್ರಾ ಆಯಿತು. ಅದನ್ನು ಹಾಕ್ಸೋ ಅಂತ ಜರೂರತ್ತೇನು ಇರಲಿಲ್ಲ, ಬಟ್ ಸ್ವಲ್ಪ ಬೇಕಾಗ್ತೈತಿ. ಮುಂದೆ ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಾಗ್ತೈತಿ ಯಾಕೆ ಹಾಕ್ತೀನಿ ಅನ್ನೋದು. ಮಟನ್ದು ಒಬ್ಬ ಬರ್ತಡೇ ಐತ್ರಿ, ಬರ್ತಡೇ ಮಾಡಕ್ಕೆ ಕೇಕ್ ತರಕ್ಕೆ ಬಂದೀವಿ. ನಾನು ನಮ್ಮ ದೋಸ್ತ ಕೇಕಲ್ಲಿ ಪ್ಯಾಕ್ ಮಾಡಕ್ಕೆ ಕುಂತಾರ. ನೋಡೋ ಬರೀ ಅವ್ನು ಬರ್ತಡೇ ಮಾಡಂತ ಬರ್ರಿ, ಹೊರಗೆ ಬರ್ರಿ. ಯಾರು ಬರ್ತಡೇ? ಅಣ್ಣಂದು. ಯಾರು ಅಣ್ಣಂದು? ಗಾಯ್ಸ್, ನಮ್ಮ ಅಣ್ಣ ಗಾಬರಿ ಆಗ್ಬಿಟ್ಟನ್ರಿ, ಗಾಬರಿ ಆಗ್ಬಿಟ್ಟದ. ನಡಲ್ಲಿ ಇಲ್ಲೇ ಕೇಕ್ ಬಾಯ್, ಇಲ್ಲೇ ಮೇಡಮ್, ಥ್ಯಾಂಕ್ ಯು ಜನ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಯಾವಾಗಲೂ ಹಿಂಗೆ ಇರ್ಲಿ ಚಿನ್ನ. ಇವಾಗ ನಂಬಡ್ರಿ, ದೊಡ್ಡ ಮಂದಿಯವರು ಕೇಕ್ ತಗೊಂಬ ಅಂದ್ರೆ ಬರಲಿಲ್ಲ ಇವರು. ಯಾಕಂದ್ರೆ ಇಟ್ಟೊತ್ತು ಮಟ್ಟ ಗದಗ್ನಾಗ ಕಾರ್ನಾಗ ಹೋಗ್ಬಂದಾರ ಎಸಿ ಹಾಕ್ಕೊಂಡು. ಈಗ ಮದುವೆ ಮಕ್ಳಿಗೆ ಬೈಕ್ ಮೇಲೆ ಹಾಕಂದ್ರೆ ಕುಂಡಿ ಕುಂದ್ರಂಗಿಲ್ಲ ಅಂತ ಅವರು. ನಾಳೆ ಬೆಳಿಗ್ಗೆ ಇದನ್ನ ಹಾಕ್ತೀನಿ ನೋಡ್ಬೇಕಾರ. ಬೆನ್ನಿಂದ ಮಾತಾಡೋದಲ್ಲ, ಮುಂದೆ ಮಾತಾಡ್ಬೇಕು. ಹಾಂ, ಮುಂದೆ ಹೇಳ್ಬೇಕು, ಹಿಂದಲ್ಲ. ಮಗ ಏನು ಮಾಡ್ತಾರ, ಇದನ್ನ ಹಾಕ್ತಾನ.
ಹ್ಯಾಪಿ ಬರ್ಡೇ ಟು ಯು. ಬರ್ತ್ಡೇ ಕೇಕ್ ನೋಡ್ರಿ. ಭಾರತ್ ಮಾತಾ ಕಿ ಜೈ ಅಂತ ನೋಡ. ಜೈ ಮಾತಾರಂ ಮಾತಾರಂ. ಅಧ್ಯಕ್ಷರಿಗೆ ಹ್ಯಾಪಿ ಬರ್ತ್ಡೇ. ಹಾ ಹಾ ಸೈನ್ಸ್ ಸ್ಟೂಡೆಂಟ್ ಅಲ್ಲ ಗೊತ್ತಿರ್ತಾವ. ಅದೇ ಸೈನ್ಸು. ಸರಿ ಗಾಯ್ಸ್, ಇವತ್ತು ನನ್ನ ಅಂಗಡಿ ಬಗ್ಗೆ ಎಲ್ಲ ವಿಡಿಯೋ ಹಾಕಿ ನಿಮ್ಗೆ ನೋಡ್ರಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದಾರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಗುಡ್ ನೈಟ್. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗ್ದಾಗ.